ನೀವು ಜಿಲ್ಲಾಧ್ಯಕ್ಷರು ಮಾತಾಡೋದು ಪ್ರತಿಯೊಂದು ವಿರೋಧ ಮಾಡತಕ್ಕಂಥ ಶಕ್ತಿಗೆ ವಿಧಾನಸೌಧದಲ್ಲಿ ತೆಗೆದವರು ವಿರೋಧ ಪಕ್ಷದ ಬಿಜೆಪಿಯವರೇ. ಜನಾರ್ದನ್ ರೆಡ್ಡಿ ಅವರು ಮಾತಾಡಿದ್ರು, ನಮ್ಮ ಇಲ್ಲಿರ್ತಕ್ಕಂಥ ಆಡಳಿತ ಪಕ್ಷದವರು ಯಾರು ಅದಕ್ಕೆ ಸುದ್ದಿನೇ ತೆಗಿಲಿಲ್ಲ. ಈಗ ಬೇರೆ 3 ಕೇಸ್ ಆಗ್ಯಾವ. ನೀವು ಒಬ್ಬರನ್ನ ಕೇಳಿದ್ರೆ ರೈತರಿಗೆ ನೀವು ಏನಾಗಿದೆ ಅಂತ ಕೇಳಿದ್ರೆ, ಕುರಿಗಾಯಿ ಏನಾಗಿದೆ ಅಂತ ಕೇಳಿದ್ರೆ ಅಲ್ಲಿ 3 ಕೇಸ್ ಆಗ್ಯಾವ. ಅವ್ರ ಮೇಲೆ ಫುಲ್ ಕೇಸ್ ಮಾಡ್ಯಾರ ಅಂತ ಹೇಳಿ ಇವಾಗ ಅವರು ಸಭೆಯಲ್ಲಿ ಮೀಟಿಂಗ್ ಮಾಡಿ ಒಬ್ಬರು ಯಾರನ್ನ ಖರ್ಚು ಒಂದು ಬೆಲೆ ಖರ್ಚು ಇವತ್ತು ಕೇಂದ್ರ ಸರ್ಕಾರ ಕೊಟ್ಟದ್ದು 8,73,000 ಮೆಟ್ರಿಕ್ ಟನ್ ಈ ರಾಜ್ಯಕ್ಕೆ ಕೊಡುವಂತ ಕೆಲಸ ಮಾಡ್ಯಾರ ಸರ್. ಇನ್ನೇನು ಸರ್, ಈಗ ಒಂದು ಸೇರ್ ಖರ್ಚಾಗ್ತೈತೆ ಅಂದ್ರೆ 1 ಸೇರ್ ಕೊಟ್ಟಾರ. 8.73 ಟನ್ ನಮ್ಮಲ್ಲಿ ಬಂದಿಲ್ಲ ಅಂತಕ್ಕಂಥದ್ದೇ ಅವರ ಆರೋಪ. 5 ಲಕ್ಷ ಟನ್ ಬಂದಿದೆ. 5 ಲಕ್ಷ ಟನ್ ಬಂದಿದೆ. ಸಾಧ್ಯ ಬೇಕಾದ್ರೆ ಹೇಳಿದ್ರಲ್ಲ, ನಾನು ಆರ್ಡರ್ ಕಾಪಿ ಸಾಂಗ್ ಹಾಕ್ಸ್ಕೊಂಡು ಬಂದಿದ್ದಲ್ಲ, ನಾನು ಸುಳ್ಳು ಹೇಳ್ತೀನಿ. ಕಾಪಿ ಕೂಡ ನಾವೇನು ಇವತ್ತು ಎಲ್ಲ ನಿಮ್ಗೆ ವಿನಂತಿ ಮಾಡುತ್ತೆ, ನಾನು ಸುಳ್ಳು ಹೇಳಿ ಪ್ರಚಾರ ತಗೋಬೇಕಂತ ಕೊಡಿಲ್ಲ. ನಿಮಗೆ ಎಷ್ಟು ಮೆಟ್ರಿಕ್ ಟನ್ ಬಂದೈತೆ ಅಂತ ಕಾಪಿ ಕೊಡ್ತೀನಿ ಸರ್. ಈಗ ಅವರು ತಗೊಂಡ್ಬರ್ತೀನಿ, ನೀವು ಕೇಳಿದ್ರಲ್ಲ, ಪಾಠನ ತಗೊಂಡ್ಬರ್ತೀನಿ, ತಪ್ಪಿಲ್ಲ. ನಿಮ್ಮ ರಾಜ್ಯಾಧ್ಯಕ್ಷರು ಸರ್, ನಾನು ನಿಮ್ಗೆ 52 ಲಕ್ಷ ಜನಕ್ಕೆ ಕನಿಷ್ಠ ಕೇಂದ್ರ ಸರ್ಕಾರದಿಂದ ಕೃಷಿ ಯೋಜನೆಯಿಂದ 4,000 ಪರಿಹಾರ ಕೊಡ್ತೀವಿ. ಅದು ಸಿಗುತ್ತೆ. ಇದು ರೈತರು ಸಿಗಂತ ಕೆಲಸ. ಇದೇನೋ ಯಾರೋ ನಾವು ಕಂಟ್ರಾಕ್ಟರ್ ಕೆಲಸ, ಇದು ಯಾವಾಗ ಸರ್ಕಾರ ರೋಡ್ ಮಾಡಿಲ್ಲ, ಶಿಶು ರೋಡ್ ಮಾಡಿಲ್ಲ ಅಂತ ನಾವು ಹೇಳ್ತಿಲ್ಲ. ಇದು ರೈತರಿಗೆ ಸಿಗಂತ ಸವಲತ್ತು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಸಿಕ್ಕಂತ ಸವಲತ್ತು ರಾಜ್ಯ ಸರ್ಕಾರ ಕೊಡ್ತಿಲ್ಲ. ಇವತ್ತು ಹಂಗಾಗಿ ಬಹಳಷ್ಟು ಇವತ್ತು ಈ ಸರ್ಕಾರ ಎಲ್ಲ ರೈತರಿಗೆ ಇವತ್ತು ನೋಡಿದ್ರೆ ಬಹಳಷ್ಟು ಈ ಸರ್ಕಾರದಿಂದ ಹಾನಿಯಾಗಿ ಬೆಳೆ ಲಾಸ್ ಆಗಿದ್ದು, ಗೊಬ್ಬರ ಇಲ್ಲಿದ್ದು ಸರಿಯಾದ ರೀತಿಯಿಂದ ಇವತ್ತು ನೋಡ್ರ ಒಂದು ಬೆಳೆ ನೀರು ಅಂತ ಇದ್ದಾರೆ. ಬ್ಯಾಸಿ ಬೆಳೆ ನೀರಿಲ್ಲ, ನಾವು ಇರೋದು 80 TMS ನೀರು ಸ್ಟಾಕ್ ಮಾಡ್ತಾ ಇದೀವಿ. 100 TMS ನಿಲ್ಸಿದ್ರಿಗೆ ನಾವು ಸೆಂಟರ್ ಕಿಟ್ಟು ಹೋಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಈ ಸರ್ಕಾರ ಮಾಡ್ತಾರೆ. ಅದಕ್ಕಾಗಿ ಬಹಳಷ್ಟು ತಾವೆಲ್ಲ ನನ್ನ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ತೀನಿ, ಇಂಥವನ್ನ ತಮ್ಮಲ್ಲಿ ವಿನಂತಿ ಇದು, ರೈತರಿಗೆ ನ್ಯಾಯ ಸಿಗ್ಬೇಕಂದ್ರೆ ತಮ್ಮಿಂದ ಕೂಡ ಆಗ್ಬೇಕಾಗ್ತಿತ್ತು. ನಾವು ಮಾತಾಡಿ ಹೋಗ್ಬೇಕು, ತಮ್ಮಿಂದ ಯಾವತ್ತು